ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् आसतां नो हृदं। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते। अद्य बृहति सहस्र विषयक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। श्री गुरुभ्यो नमः। हरिः ओम
ಹರಿ ಓಂ. ಇಂದು ನಮ್ಮ ವಿದ್ಯಾಪೀಠದ ವಾರ್ಷಿಕೋತ್ಸವದ 4ನೇ ದಿನ. ಆಯ್ತಪ್ಪ, ವಾರ್ಷಿಕೋತ್ಸವ ನಿಮ್ಮ ವಾರ್ಷಿಕೋತ್ಸವ ಮಾಡ್ಕೊಳ್ತೀರಿ, ನಮ್ಗೆ ಯಾಕೆ ಹೇಳ್ತೀರಿ? ಇದು ವಿದ್ಯಾಪೀಠದ ವಾರ್ಷಿಕೋತ್ಸವ ಮಾತ್ರ ಅಲ್ಲ. ನಮ್ಮ ವಿದ್ಯಾಪೀಠದಲ್ಲಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ತ್ರಿಪಾದಂಗಳವರು 22 ವರ್ಷಗಳ ಹಿಂದೆ ಬಂದು ಅಮೃತ ಹಸ್ತದಿಂದ ವಿಶೇಷ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡಿ ಶ್ರೀಭೂಸೇತ ವೆಂಕಟೇಶ ದೇವರನ್ನು, ಅನುಭವಿ ಮಧ್ವರನ್ನು, ಶ್ರೀಮದ್ ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಯರು, ಸತ್ಯ ವ್ರತರು, ಸತ್ಯ ಬೋಧರು, ಸತ್ಯ ಧ್ಯಾನರು ಹಾಗೂ ಸತ್ಯಪ್ರಮೋದರ ಮೃತ್ತಿಕಾ ವೃಂದಾವನವನ್ನು ಸ್ಥಾಪನೆ ಮಾಡಿದರು. ಆ ಸ್ಥಾಪನಾ ದಿವಸದ ವಾರ್ಷಿಕೋತ್ಸವ, ದೇವರ ಸ್ಥಾಪನಾ ದಿವಸದ ವಾರ್ಷಿಕೋತ್ಸವದ ಉದ್ದೇಶ ವಿಶ್ವಕ್ಕೆ ಕಲ್ಯಾಣವಾಗಲಿ ಅಂತಕೊಂಡಂತ ಹೆಸರಿನಲ್ಲಿರ್ತಾರೆ. ಅದಕ್ಕೋಸ್ಕರ ವಾರ್ಷಿಕೋತ್ಸವದ ಆರಂಭದಲ್ಲಿ ನಾವು ಮಾಡುವ ಸಂಕಲ್ಪ ಹೇಗಿದೆ: ಅಸ್ಮಿನ್ ರಾಷ್ಟ್ರೇ ವಿಶ್ವೇ ಸುಭಿಕ್ಷಾದಿ ಪ್ರಾಪ್ತಿಪೂರ್ವಕ ಸಕಲ ವಿಘ್ನ ರೋಗಾದಿ ನಿವೃತ್ತ್ಯರ್ಥಂ ಸರ್ವೇಷಾಂ ಸಜ್ಜನಾನಾಂ ಭಗವದನುಗ್ರಹ ಪ್ರಾಪ್ತ್ಯರ್ಥಂ ಆಯುರಾರೋಗ್ಯಾದಿ ಲೌಕಿಕ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ದೇವಸ್ಯ ಸ್ಥಾಪನಾ ದಿನೋತ್ಸವಂ ಕರಿಷ್ಯೆ ಅಂತನ್ನೋ ಸಂಕಲ್ಪ ಇರ್ತದೆ. ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು, ಇನ್ನು ಜಗತ್ತಿಗೆ ಒಳ್ಳೆಯದಾಗ್ತಾ ಇರುವಾಗ ನೀವು ಶ್ರೋತೃಗಳು ಇದ್ದೀರಿ. ನಿಮ್ಮ ಜೀವನದಲ್ಲಿ ಸಕಲ ದುರಿತಗಳು, ಸಕಲ ವಿಘ್ನಗಳು ದೂರವಾಗಿ ಪರಮಾತ್ಮನ ಅನುಗ್ರಹದಿಂದ ಜ್ಞಾನಭಕ್ತ ವೈರಾಗ್ಯಗಳನ್ನು ಎಲ್ಲ ಸುಖ ಸಮೃದ್ಧಿ ತಪ್ಪದೇ ಸಿಗುತ್ತದೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯ ಪಡುವ ಕಾರಣವಿಲ್ಲ. ನನಗೆ ಗೊತ್ತಿದೆ ಯಾರ್ಯಾರಿಗೆ ಅನುಕೂಲ ಆಗಿದೆ, ಬರ್ತಾ ಇದ್ದೀರಿ. ಇವತ್ತು ಬೃಹತಿ ಸಹಸ್ರೋಮಕ್ಕೆ ನೀವು ಬರ್ತೀರಿ ಅಂತ ಹೇಳಿದ್ದೀರಿ. ಯಾರಿಗೆ ಬರಲಿಕ್ಕಾಗಲಿಲ್ಲ, ಎಲ್ಲ ಭಕ್ತರ ಪರವಾಗಿ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಪರಮಾತ್ಮ ಎಲ್ಲರ ಮೇಲೂ ಅನುಗ್ರಹ ಮಾಡು, ಎಲ್ಲರ ದುರಿತಗಳನ್ನು ಕಷ್ಟಗಳನ್ನು ದೂರೀಕರಿಸು, ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಜೀವನದಲ್ಲಿ ಸುಖ ಸಮೃದ್ಧಿ ಜೊತೆಯಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡುವಂತ ತಿಳ್ಕೊಂಡು ಅಂತೇಳಿ ತಪ್ಪದೇ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ಬೃಹತಿ ಮೊದಲನೇ ದಿನ ವೆಂಕಟೇಶ ಮಂತ್ರದ ಯಾಗ, ಅದು 5 ದಿನ ಕಂಟಿನ್ಯೂ ನಡೀತದೆ. ಎರಡನೇ ದಿನ ಬೃಹತಿ ಸಹಸ್ರದ ಎರಡನೇ ದಿನ ಗಾಯತ್ರಿ ಮಂತ್ರದ ಹೋಮ. ನಿನ್ನೆ ಚಕ್ರಾಬ್ಜ ಮಂಡಲದಲ್ಲಿ 51 ಕಲಶಗಳನ್ನು ಆವಾಹನ ಮಾಡಿ ಅದರಲ್ಲಿ ಪರಮಾತ್ಮನ ಅನಂತ ರೂಪಗಳನ್ನು ಆವಾಹನ ಮಾಡಿ ಆ ನೀರಿನ ಕಣಕಣದಲ್ಲಿದ್ದ ಸಕಲ ಸನ್ನಿಧಾನವು ಆ ಪ್ರತಿಮೆಗಳಲ್ಲಿ ಬರಲಿ ಅಂತಕೊಂಡು ಮೂಲ ಪ್ರತಿಮೆಗೆ ಅಭಿಷೇಕಗಳನ್ನು ಮಾಡಿ ವಿಜೃಂಭಣೆಯಿಂದ ಪರಮಾತ್ಮನ ಅನುಗ್ರಹವನ್ನು ಪಡೆಯಲಾಗಿದೆ. ಇವತ್ತು 4ನೇ ದಿನ ಬೃಹತಿ ಸಹಸ್ರೋಮ. ನಾಳೆ ಸಮಾಪ್ತಿ, ಔಭೃತ ಸ್ನಾನ, ರಥೋತ್ಸವ, ಪುಷ್ಪಯಾಗ ಇತ್ಯಾದಿಗಳು ನಡೆಯುತ್ತವೆ.
ಈಗಂತೆ ಇಂದು ಬೃಹತಿ ಸಹಸ್ರನಾಮ. ಬೃಹತಿ ಸಹಸ್ರನಾಮ ಯಾಕೆ ಮಾಡಬೇಕು? ಅದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಚಿಕ್ಕ ಕಥೆ ಹೇಳ್ತೇನೆ, ಕೇಳಿ. ಒಬ್ಬ ರಾಜಕುಮಾರ ಬಾಲ್ಯದಲ್ಲಿ ಮನೆಯಲ್ಲಿ ಅವನಿಗೆ ಬಿಲ್ಲು, ಬಾಣ, ಖಡ್ಗ ಇತ್ಯಾದಿ ಆಯುಧಗಳ ಜೊತೆಗೆ ಹೇಗೆ ಯುದ್ಧ ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬೇಟೆಯಾಡಬೇಕು ಇತ್ಯಾದಿಗಳನ್ನೆಲ್ಲವನ್ನು ಮನೆಯಲ್ಲೇ ಕಳಿಸಿದ್ರು. 16-17 ವರ್ಷದ ಯುವಕ ಇನ್ನೂ ಫೀಲ್ಡಿಗೆ ಹೋಗಿರಲಿಲ್ಲ. ಕಾಡಿಗೆ ಹೋಗಿ ಸ್ವಂತ ಬೇಟೆಯಾಡುವ ಅನುಭವ ಇರಲಿಲ್ಲ. ಒಂದ್ಸಲ ಮನೆಯಲ್ಲಿ ಹೇಳದೆ ಬಿಲ್ಲು, ಬಾಣ, ಖಡ್ಗ ತೆಗೆದುಕೊಂಡು ಬೇಟೆಗೆ ಹೋಗಿದ್ದಾನೆ. ಯಾವುದೋ ಪ್ರಾಣಿ ಸಿಕ್ಕರೆ ಬಿಲ್ಲು ಹೊಡೆಯಬೇಕು ಅಂತ ಹೇಳಿ ಅಷ್ಟಲ್ಲಿ ಹಿಂದಿನಿಂದಲೇ ಸಿಂಹನಾದ ಕೇಳಿಸಿದೆ. ಹಿಂತಿರುಗಿ ನೋಡ್ತಾನೆ, 10 ಫೂಟದಲ್ಲಿ ಒಂದು ಸಿಂಹ ಇವನ ಮೇಲೆ ಹಾರುವುದಕ್ಕೋಸ್ಕರ ತಯಾರಾಗಿ ನಿಂತಿದೆ. ಅಷ್ಟು ಸಮೀಪದಿಂದ ಆ ವಿಕರಾಳ ಸಿಂಹವನ್ನು ನೋಡಿ ಗಾಬರಿ ಆದ. ಏನು ಮಾಡಬೇಕು ಅಂತ ತೋಚಲಿಲ್ಲ. ಕೈಯಲ್ಲಿದ್ದ ಬಿಲ್ಲು ಕೆಳಗೆ ಬಿದ್ದುಬಿಡ್ತು. ಆದರೂ ಮನುಷ್ಯನಿಗೆ ಪರಮಾತ್ಮ ಆತ್ಮರಕ್ಷಣೆಗೆ ಒಂದು 6th ಸೆನ್ಸ್ ಅಂತ ಕೊಟ್ಟಿರ್ತಾನೆ. ಎದುರಿಗೊಂದು ಮರ ಕಾಣಿಸ್ತು, ಹತ್ತಿರದೇ ಇದ್ದ, ಸರನ್ನು ತಿರುಗಿದ, ಸರ ಮರವನ್ನು ಎಳೆದು ಮರದ ಮೇಲೆ ಏರಿದ. ಸಿಂಹ ಬಂದು ಕೆಳಗೆ ಕೂತ್ಕೊಂಡ್ಬಿಡ್ತು. ಅರ್ಧ ಏರಿನ ಮೇಲೆ ನೋಡ್ತಾನೆ, ಮೇಲೆ ಒಂದು ಕರಡಿ ಕೂತ್ಕೊಂಡಿದೆ. ಅತ್ತ ದರಿ, ಇತ್ತ ಹುಲಿ, ಇತ್ತ ಸಿಂಹ. ಏನು ಮಾಡೋದು? ಹಾಗೆ ಹಿಡಿದುಕೊಂಡು ಕೂತ್ಕೊಂಡ. ಪಾಪ ಕೈ ನೋಯಿಸ್ತಾ ಇದೆ. ಮೇಲಿನ ಕರಡಿ ಹೇಳಿತು, ಅಂಜಬೇಡ, ನಾನು ನಿನಗೆ ಏನು ಮಾಡೋದಿಲ್ಲ, ಬಂದು ಮೇರೆ ಒಂದು ಟೊಂಗೆಯಲ್ಲಿ ಕೂತ್ಕೊಂಡು. ಬೇರೆ ಅವಕಾಶ ಇರಲಿಲ್ಲ, ಚಾಯ್ಸ್ ಇರಲಿಲ್ಲ. ಮೇಲೆ ಹೋಗಿ ಒಂದು ಟೊಂಗೆ ಮೇಲೆ ಕೂತ್ಕೊಂಡ. ಸಾಯಂಕಾಲ ಆಯಿತು, ಸಿಂಹ ಅಲ್ಲೇ ಕೂತ್ಕೊಂಡಿತ್ತು. ಈಗ ಅವನು ಕೆಳಗಿಳಿತಾನೆ, ಬೀಳ್ತಾನೆ ಅಂತ ತಿಳ್ಕೊಂಡಂತೆ. ಪಾಪ ಒಂದು ತುಕಡಿ ಪ್ರಾರಂಭ ಆಯಿತು. ಕರಡಿ ಹೇಳಿತು, ಒಂದು ಕೆಲಸ ಮಾಡಿ, ನನ್ನ ಹತ್ರ ಬಾ, ನನ್ನ ತೊಡೆ ಮೇಲೆ ತಲೆ ಇಡು, ಮಲ್ಕೋ, ನಾನು ಗಟ್ಟಿ ಹಿಡಿದುಕೊಳ್ತೇನೆ. 3-4 ತಾಸು ನಿದ್ದೆ ಮಾಡು. ಆನಂತರ ನನಗೂ ನಿದ್ದೆ ಬರ್ತದೆ, ನನಗೂ ಕೆಳಗೆ ಬೀಳಬಾರ್ದಾಗಿದೆ, ಸಿಂಹದ ಕೈಯಲ್ಲಿ ಸಿಗಬಾರ್ದಾಗಿದೆ. ನಾನು ಮಲ್ಕೊಳ್ತೇನೆ, ಹಾಗೆ ನೀನು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊ ಅಂತ ಹೇಳಿ ಪರಸ್ಪರ ಇಬ್ಬರಿಗೆ ಸಹಾಯ ಮಾಡಿ ಉಳಿಯೋಣ ಅಂತ. ಬೇರೆ ದಾರಿಗಳೆಲ್ಲ ಬಂದ, ಮಲ್ಕೊಂಡ. ಆಗ ಸಿಂಹ ಹೇಳಿತು, ಕರಡಿ, ಈ ಮನುಷ್ಯರನ್ನು ನಂಬೇಡ, ಇವರು ನಮ್ಮ ಉಪಕಾರ ತೆಗೆದುಕೊಳ್ತಾರೆ, ಆದರೆ ನಂತರ ಉಪಕಾರ ಮರೆಯೋದಿಲ್ಲ, ಅಷ್ಟೇ ಅಲ್ಲ, ವಿಶ್ವಾಸಘಾತ ಮಾಡ್ತಾರೆ ಇವರು ಅಂತ. ಕರಡಿ ಹೇಳ್ತದೆ, ಇಲ್ಲಪ್ಪ, ನಾನು ಮಾತು ಕೊಟ್ಟಿದ್ದೇನೆ, ಮಾತಿಗೆ ಮೀರೋದಿಲ್ಲ, ನನ್ನನ್ನು ಬೆಳೆಸೋದಿಲ್ಲ. 4 ತಾಸಾಯಿತು. ರಾಜಕುಮಾರಿಗೆ ಎಚ್ಚರ ಆಯಿತು. ಕರಡಿ ಹೇಳಿತು, ನನ್ನ ನಿದ್ದೆ ಬರ್ತಾ ಇದೆ, ಗಟ್ಟಿ ಹಿಡ್ಕೊಂತ. ಆಗಲೇ ಅಂತ ಹೇಳಿ ರಾಜಕುಮಾರ ಗಟ್ಟಿ ಹಿಡಿದುಕೊಂಡು ಕೂತ್ಕೊಂಡ. ಸಿಂಹ ಹೇಳ್ತದೆ, ನೋಡು, ಕರಡಿ ನಿನ್ನನ್ನು ಸಂರಕ್ಷಣೆ ಮಾಡಲಿಕ್ಕೆ ನಿನ್ನ ಅಣ್ಣನೇ, ತಮ್ಮನೇ, ಬಂಧುವೆ, ಅದಕ್ಕೆ ನಿನ್ನನ್ನು ಹೊಡೆ ತಿನ್ನಬೇಕಾಗಿದೆ. ಆ ನಂತರ ಅದಕ್ಕೋಸ್ಕರ ನಿನ್ನನ್ನು ಸಂರಕ್ಷಣೆ ಮಾಡಿದೆ. ನೋಡು, ನನಗೆ ಭಾಳ ಹಸಿವೆಯಾಗಿದೆ, ಒಂದು ಕೆಲಸ ಮಾಡಿ, ಕರಡಿಯನ್ನು ನೂಕಿಬಿಡು, ಅದನ್ನು ಹೊಡೆದು ತಿಂದು ನಾನು ಹೋಗ್ತೇನೆ. ನೀನು ಉಳಿತೀಯ, ಮನೆಗೆ ಅವನ ಅವಕಾಶ ಹೋಗಿ ಮನೆಗೆ.
ಮನುಷ್ಯನ ಒಂದು ಸ್ವಾರ್ಥ ಅಂತಕೊಂಡಂತ ಅನ್ನೋದು ಒಂದು ದುರ್ಗುಣ ಇರ್ತದೆ. ನಾವು ಉಪಕಾರ ಸ್ಮರಿಸೋದಿಲ್ಲ. ಅವನು ವಿಚಾರ ಮಾಡಲಿಲ್ಲ, ಕರಡೆ ಇದು ಮಾಂಸಾಹಾರಿ ಅಲ್ಲ, ನಾನು ತಿನ್ನೋದಿಲ್ಲ ಅಂತ ಕಾಮನ್ ಸೆನ್ಸ್ ಮರ್ತೋಗ್ಬಿಟ್ಟ. ಸ್ವಾರ್ಥಕ್ಕೋಸ್ಕರ ಕರಡೆಯನ್ನು ನೂಕಿದ. ಅಟ್ಟಲ್ಲಿ ಕರಡೆಗೆ ಎಚ್ಚರ ಆಯಿತು. ಕೆಳಗೆ ಬೀಳುವಾಗ ಟೊಂಗೆ ಕೈ ಹಿಡಿದುಕೊಂಡು ಮೇಲೆ ನಿಂತ್ಕೊಂಡ್ಬಿಡ್ತು. ಸಾವಕಾಶವಾಗಿ ಮತ್ತೆ ಏರಿ ಬಂದು ಕೂತ್ಕೊಂತು. ಇನ್ನು ಗಡ 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 ನಡಕ್ತಾ ಇದ್ದ. ಇನ್ನು ಕರಡೆ ಬಿಡೋದಿಲ್ಲ. ಆ ನಂತರ ಇಲ್ಲ ಸಿಂಹಕ್ಕೆ ಆಹಾರ ಆಗಬೇಕು, ಇಲ್ಲ ಕರಡೆಗೆ ಆಹಾರ ಆಗಬೇಕು, ಏನು ಮಾಡಲಿ? ಈ ಕಡೆಗೆ ಸಿಂಹ ಅನ್ನಿಸ್ತು, ಇನ್ನು ಯಾರೂ ಸಿಕ್ಕೋದಿಲ್ಲ, ಬೇರೆ ಕಡೆ ಬೇಟೆ ಹುಡುಕಿದ್ರಾಯ್ತು ಅಂತ ಹೊರಟೋಗ್ಬಿಡ್ತು. ಆಗ ಕರಡಿ ಹೇಳಿತು, ರಾಜಕುಮಾರ ಅಂಜಬೇಡ, ನಾನು ನಿನಗೇನು ಮಾಡೋದಿಲ್ಲ, ಮಾತು ಕೊಟ್ಟಿದ್ದೇನೆ, ಆದರೆ ನೀನು ಕೃತಜ್ಞ, ವಿಶ್ವಾಸಘಾತ ಮಾಡಿದೆ. ಕೃತಜ್ಞನಾದ್ದರಿಂದಾಗಿ, ವಿಶ್ವಾಸಘಾತ ಮಾಡಿದ್ದರಿಂದಾಗಿ ನೀನು ಮನುಷ್ಯನಾಗಿ ಉಳಿಯಲಿಕ್ಕೆ ನಿನಗೆ ಅಧಿಕಾರವೇ ಇಲ್ಲ. ಮನುಷ್ಯತ್ವ ನಿನ್ನಲ್ಲಿ ಇಲ್ಲ. ಅದರಿಂದ ಹುಚ್ಚನಾಗಿ ತಿರುಗಾಡು ಅಂತ ತಿಳ್ಕೊಂಡಂತೇಳಿ ಹೋಗಿ ಕರಡಿ ಕಡೆ ಹೊರಟೋಗ್ಬಿಟ್ಟು ರಾಜಕುಮಾರನಿಗೆ ಹುಚ್ಚು ಹಿಡಿತು. ಸಸೆ ಮೇಲ ಸಸೆ ಮೇಲ ಸಸೆ ಮೇಲ ಅಂತ ತಿರುಗ್ತಾ ಇದ್ದಾನೆ. ಹೋದ ರಾಜಕುಮಾರ ಬರಲಿಲ್ಲ. ರಾತ್ರಿ ಆಯಿತು, ಹಗಲಾಯಿತು. ರಾಜಭಟರು ಹುಡುಕ್ತಾ ಇದ್ದಾರೆ. ಕಾಡಿನಲ್ಲಿ ಸಿಕ್ಕ, ಕರೆದುಕೊಂಡು ಬಂದ. ಸಸೆ ಮಿರ ಸಸೆ ಮಿರ ಸಸೆ ಮಿರ ಊಟಕ್ಕೆ ಹಾಕಿರು, ತಿಂತಾ ಇದ್ದ, ಎಲ್ಲ ಬೀಳ್ತಿದ್ದ, ಓಡಾಡ್ತಿದ್ದ, ಹೊಡೆದಾಡ್ತಿದ್ದ, ತನಗೆ ತಾನು ಹೊಡ್ಕೋತಿದ್ದ. ರಾಜನಿಗೆ ಭಾಳ ಚಿಂತೆ ಆಯಿತು. ರಾಜವೈದ್ಯರನ್ನು ಕರೆಸಿದ. ಅವರೆಲ್ಲ ಪರೀಕ್ಷೆ ಮಾಡಿದರು. ಅವ್ರು ಹೇಳಿದರು, ಇದು ಔಷಧಿಗಳಿಂದ ಗುಣವಾಗುವ ರೋಗ ಅಲ್ಲ, ಕೃತಜ್ಞತೆಯಿಂದ ಬಂದಿರತಕ್ಕಂತಹ ರೋಗ ಇದು. ಇದು ಗುಣ ಆಗೋದಿಲ್ಲ. ಭಗವಂತನ ಕೃಪೆಯಾದರೆ ಗುಣ ಆಗುತ್ತೆ. ಈಗ ನಾವೆಲ್ಲರೂ ರಾಜಕುಮಾರನಂತೆ ನಾವೆಲ್ಲರೂ ಕೃತಜ್ಞರು. ಕೆಲವರು ಬಹಳ ಕೃತಜ್ಞರು, ಕೆಲವರು ಮಧ್ಯಮ ಕೃತಜ್ಞರು, ಕೆಲವರು ಸಾಮಾನ್ಯ ಕೃತಜ್ಞರು. ಯಾಕ್ರೆ ಆಚಾರ್ಯ ನಮ್ಮನ್ನು ಬೈತಾ ಇದ್ದೀರಿ ಅಂತ ನೀವು ಅನ್ಬೋದು. ನಾನು ಅದರಲ್ಲಿ ಸೇರಿದವನೇ. ಯಾಕೆ? ದೇವರು ನಮಗೆ ಏನು ಕೊಟ್ಟಿಲ್ಲ ಹೇಳಿ? ಈ ಜಗತ್ತನ್ನು ಕೊಟ್ಟಿದ್ದಾನೆ, ಪ್ರಾಣವಾಯು ಕೊಟ್ಟಿದ್ದಾನೆ, ಕುಡಿಲಿಕ್ಕೆ ನೀರು ಕೊಡ್ತಾನೆ ಮಳೆ ರೂಪದಿಂದ, ಎಲ್ಲ ಕಡೆಗೆ ಆಕ್ಸಿಜನ್ ಇಟ್ಟಿದ್ದಾನೆ, ಬೀಜ ಬಿತ್ತಿದರೆ ತೆನೆಯಲ್ಲಿ 100 ಕಾಳುಗಳನ್ನು ಕೊಡ್ತಾನೆ, ಆಹಾರ ಕೊಟ್ಟಿದ್ದಾನೆ, ಮನಸ್ಸಿನ ಸಂತೋಷಕ್ಕೋಸ್ಕರ ಬೆಳೆದಿಂಗಳು, ವನಗಳು, ಉದ್ಯಾನಗಳನ್ನು, ಹೂಗಳನ್ನು ಕೊಟ್ಟಿದ್ದಾನೆ, ಸಹಾಯ ಮಾಡೋದಕ್ಕೋಸ್ಕರ ತಂದೆ ತಾಯಿ ಬಂಧು ಬಳಗ ಕೊಟ್ಟಿದ್ದಾನೆ, ಶರೀರ ಕೊಟ್ಟಿದ್ದಾನೆ, ಹಸಿವೆಯಾಗಿ ತಿಂದರೆ ಅದನ್ನು ಜೀರ್ಣ ಮಾಡುವ ವ್ಯವಸ್ಥೆ ಇಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ. ಏನು ಕೊಡಲಿಲ್ಲ ಹೇಳಿ? ನಾವು ಪ್ರಾಮಾಣಿಕವಾಗಿ ಬೆಳಗ್ಗೆ ಎದ್ದು ಮಲಗುವಾಗ ಚಿಂತನೆ ಮಾಡಬೇಕು. ನಾನು ಇವತ್ತು ದೇವರನ್ನು ಎಷ್ಟು ನೆನೆಸಿದೆ. ನಮಗೆ ನಾಚಿಕೆ ಆಗ್ತದೆ. ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಆ ರಾಜಕಾರಣ, ಈ ರಾಜಕಾರಣ, ಆ ಕ್ರಿಕೆಟು, ಇವ್ರ ಜೊತೆಗೆ ಚಾಟಿಂಗು, ಅವ್ರ ಜೊತೆಗೆ ಚಾಟಿಂಗು, ನಾ ಹೇಗಿದ್ದೀನಿ ನೋಡಿ, ನಾ ಹೇಗಿದ್ದೀನಿ, ಹೀಗಿದ್ದೀನಿ, ನನ್ನ ಸಮಾನ ಯಾರಿದ್ದೆ. ಇದರಲ್ಲಿ ದೇವರನ್ನೇ ಮರೆತು ಬಿಡ್ತೇವೆ. ಭಾಳ ಆದರೆ ಬೆಳಗ್ಗೆ ಅಭ್ಯಾಸ ಆಗಿರ್ತದೆ ಅಂತ ಕೈ ಮುಗಿತೇವೆ, ಏನೊಂದು ಪೂಜೆ ಮಾಡ್ತೇವೆ, ನಂತರ ಪೂಜೆ ಮಾಡಿ ಮುಗಿದ ಆಯ್ತಪ್ಪ, ತಂದೆ ಪೂಜೆ ಮುಗಿತಪ್ಪ, ಸಾಕು, ನಾಳಿನ ಬೆಳಗ್ಗೆ ತನಕ ಫ್ರೀ ಆರಾಮ್ ಅನ್ನುವ ಕೃತಜ್ಞರು ನಾವು.
ಆದರೆ ಈ ಕೃತಜ್ಞತೆ ದೂರ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು? ಇದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಮನುಷ್ಯ ತಾನು ತನ್ನ ಕೃತಜ್ಞತೆಯನ್ನು ದೂರ ಮಾಡಿಕೊಳ್ಳಬೇಕಾಗಿದ್ದರೆ ತನ್ನ ಶರೀರದಲ್ಲಿ ಇರುವ ಭಗವಂತನ 72,000 ರೂಪಗಳನ್ನು ಚಿಂತನೆ ಮಾಡಬೇಕು. ಶರೀರದ ಸಂಪೂರ್ಣ ವ್ಯವಹಾರವನ್ನು ನೋಡಿಕೊಳ್ಳೋದಕ್ಕೋಸ್ಕರ ಪರಮಾತ್ಮ ನಮ್ಮ ಶರೀರದ ಬಲಬದಿಯಲ್ಲಿ 36,000 ರೂಪದಿಂದ ಪುರುಷ ರೂಪದಿಂದ ಇದ್ದಾನೆ. ನಮ್ಮ ಶರೀರದಲ್ಲಿ 36 ಎಡಬದಿಯಲ್ಲಿ 36,000 ರೂಪ ಸ್ತ್ರೀ ರೂಪದಿಂದ ಇದ್ದಾನೆ. ಜಗತ್ತಿನಲ್ಲಿ ಕೊಡುವವನು ಬೇಕು, ಹುಟ್ಟಿಸುವವನು ಬೇಕು. ನಮ್ಮ ಶರೀರ ಆಹಾರ ತೆಗೆದುಕೊಳ್ತದೆ. ಆನಂತರ ಶರೀರದಲ್ಲಿ ರಕ್ತ ಮಾಂಸ ಇತ್ಯಾದಿಗಳ ರೀಪ್ರೊಡಕ್ಷನ್ನು ಮಾಡ್ತದೆ. ಪ್ರೊಡಕ್ಷನ್ ಇದು ಸ್ತ್ರೀ ಧರ್ಮ. ಸ್ತ್ರೀ ರೂಪದಿಂದ ಪರಮಾತ್ಮ ಲಕ್ಷ್ಮೀ ಸಹಿತನಾಗಿದ್ದಾನೆ. ಎಡಬದಿಯಲ್ಲಿ 36,000 ರೂಪದಿಂದ, ಬಲಬದಿಯಲ್ಲಿ 36,000 ರೂಪದಿಂದ ಇದ್ದಾನೆ. ಇಂಥ 36,000 ರೂಪದಿಂದ ಪರಮಾತ್ಮನನ್ನು ನೆನೆಸ್ತಾ ಇದ್ದರೆ, ಅವನ ಉಪಕಾರವನ್ನು ಸ್ಮರಿಸ್ತಾ ಇದ್ದರೆ ಈ ಕೃತಜ್ಞತೆಯ ಪಾಪದಿಂದ ನಾವು ದೂರ ಆಗ್ತೇವೆ. ಈ 36,000 ರೂಪಗಳನ್ನು ನೆನೆಸುವ ಒಂದು ಅದ್ಭುತವಾಗಿರ್ತಕ್ಕಂತಹ ಮಂತ್ರ ಸಂಗ್ರಹ ಬೃಹತಿ ಸಹಸ್ರ. ಬೃಹತಿ ಸಹಸ್ರ ಋಗ್ವೇದ, ಯಜುರ್ವೇದ, ಬ್ರಾಹ್ಮಣ, ಆರಣ್ಯಕಗಳ ಒಂದು ಸಂಯೋಜನೆಯಿಂದ ಅದನ್ನು ವಸಿಷ್ಠ ವಿಶ್ವಾಮಿತ್ರಂಥ ಋಷಿಗಳು ಮುನಿಗಳು ಅದನ್ನು ಒಂದು ಕಡೆಗೆ ಸಂವರಣ ಮಾಡಿ, ಸಂವರಣ ಅಂತಂದರೆ 36 ಅಕ್ಷರ ಆಗುವಂತೆ ಜೋಡಿಸಿ ಮಾಡಿದ ಮಂತ್ರಗಳ ಸಂಗ್ರಹ. ಒಂದು ತಿಂಗಳಗಟ್ಟಲೆ ಹೇಳುವಷ್ಟು ವಿಷಯ ಇದರಲ್ಲಿದೆ. 36 ಅಕ್ಷರ ಆದರೆ ನಮ್ಮಲ್ಲಿ ಅನೇಕ ಛಂದಸ್ಸುಗಳಿವೆ. 8 ಅಕ್ಷರದ ಛಂದಸ್ಸಿವೆ, 9 ಅಕ್ಷರಗಳಿದೆ, 12 ಅಕ್ಷರದಿದೆ, 24 ಅಕ್ಷರಗಳ ಛಂದಸ್ಸಿದೆ, 36 ಅಕ್ಷರಗಳ ಛಂದಸ್ಸು. ಪ್ರತಿಯೊಂದು ಲೈನ್ನಲ್ಲಿ 9 ಅಕ್ಷರಗಳ 4 ಲೈನಿನ ಒಂದು ಮಂತ್ರ. ಇದಕ್ಕೆ ಬೃಹತಿ ಛಂದಸ್ಸು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇದರಲ್ಲಿ 36 ಅಕ್ಷರಗಳಿವೆ. ನಾವು ಸಂಸ್ಕೃತದಲ್ಲಿ ವ್ಯಂಜನಗಳು ಸ್ವತಂತ್ರ ಅಲ್ಲ. ನಾವು ಕ ಅಂತ ಉಚ್ಚಾರಣೆ ಮಾಡ್ತೇವೆ, ಕ ಸಹಿತ ಅ ಜೊತೆ ಬಂದಿರ್ತದೆ. ಕ ಅಂತಂದಾಗ ಕ ಜೊತೆಗೆ ಆ ಬರ್ತದೆ. ಹೀಗಾಗಿ 36 ವ್ಯಂಜನದಿಂದ ಕೂಡಿದ ಈ ಮಂತ್ರದಲ್ಲಿ 36 ಸ್ವರಗಳು ಕೂಡ ಇವೆ. ವ್ಯಂಜನಗಳು ಪುರುಷ ರೂಪವಾದರೆ ಸ್ವರಗಳು ಸ್ತ್ರೀ ರೂಪ. ಒಂದು ಮಂತ್ರ 72 ವ್ಯಂಜನ ಮತ್ತು ಸ್ವರಗಳಿಂದ ಕೂಡಿ 72, 36, 36, 72 ಆಗ್ತದೆ. ಈ 72 ಸಂಖ್ಯೆಯುಳ್ಳ ಒಂದು ಬೃಹತಿ ಛಂದಸ್ಸಿನ ಮಂತ್ರ. ಇಂಥ 1000 ಮಂತ್ರ ಅಂತಿಕೊಂಡಂತಂದರೆ ಬೃಹತಿ ಸಹಸ್ರ, ಪರಮಾತ್ಮನ 72,000 ರೂಪಗಳ ಚಿಂತನೆ. ಇವುಗಳಿಗೆ ಶಸ್ತ್ರಮಂತ್ರ ಅಂತ ಕರೀತಾರೆ. ಸಾಮರ್ಥ್ಯ ಇದ್ದವನು ದಿವಸಕ್ಕೆ 2-3 ತಾಸು ಕೂತ್ಕೊಂಡು ಪೂರ್ತಿ 1000 ಮಂತ್ರಗಳನ್ನು ಪಠಿಸಬೇಕು. ಇಲ್ಲ, ಅನುಕೂಲ ಆದಾಗ ಮನೆಗೆ ಬ್ರಾಹ್ಮಣರನ್ನು ಕರೆದು
ಈ 1000 ಮಂತ್ರಗಳ ಪಾರಾಯಣ ಮಾಡಿಸ್ಬೇಕು. ಶಸ್ತ್ರ ಮಂತ್ರಗಳಿಗೆ ಪಾರಾಯಣ ಬಹಳ ಮುಖ್ಯ. ಹೋಮ ಕಠಿಣ ಅಂತ ತಿಳ್ಕೊಂಡು ಅಂತ ಹೇಳಿ ಹೋಮ ಅದು 4 ಜನ 10 ಜನ ಸೇರಿಕೊಂಡು ಮಾಡ್ತಕ್ಕಂಥ ಒಂದು ಕ್ರಮ ಅಷ್ಟು ವಿಸ್ತಾರವಾಗಿದೆ. ಈ 1000 ಮಂತ್ರಗಳಿಂದ ಪರಮಾತ್ಮನ ಅರ್ಚನೆ ಮಾಡಿದರೆ, ಈ 1000 ಮಂತ್ರಗಳಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ, ಈ 1000 ಮಂತ್ರಗಳಿಗೆ ಪರಮಾತ್ಮನಿಗೆ ನೈವೇದ್ಯ ತೋರಿಸಿದರೆ ನಮ್ಮ ಕೃತಜ್ಞತೆ ದೋಷ ಹೊರಟೋಗ್ತದೆ. ನಾವು ಕೃತಜ್ಞರಾಗ್ತೇವೆ. ಅಷ್ಟೇ ಅಲ್ಲ, ಯಾಕೆ ಎಂದು ಹುಟ್ಟಿದ್ದೇವೆ ಅವತ್ತಿನಿಂದ ದೇವರು ಕೊಟ್ಟ ಈ ಶರೀರವನ್ನು, ಪ್ರಕೃತಿಯನ್ನು, ಇಂದ್ರಿಯಗಳನ್ನು, ಪ್ರಕೃತಿಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಆ ಭಗವಂತನಿಗೆ ಕೃತಜ್ಞತೆ, ಥ್ಯಾಂಕ್ಸ್, ಧನ್ಯವಾದಗಳು ಅಂತೇಳಿ ಹೇಳುವ ಒಂದು ಪ್ರೊಸೀಜರ್ ಅಂದರೆ ಪೂಜೆ, ಧ್ಯಾನ. ಭಗವಂತನ ಧ್ಯಾನ. ಪರಮಾತ್ಮ ಇಷ್ಟು ಉಪಕಾರ ಮಾಡಿದ್ಯಪ್ಪ, ಇಷ್ಟೆಲ್ಲ ಕೊಟ್ಟಿದ್ದಿ, ನಿನ್ನ ಸಮಾನ ಯಾರಿದ್ದಾರೆ, ನೀನು ಸರ್ವೋತ್ತಮನಾಗಿದ್ದಿ ಇತ್ಯಾದಿ ಕ್ರಮದಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡುವ ಕ್ರಮ ಅಂತಿಕೊಂಡಂತೇನಿದೆ, ಇದೇ ಬೃಹತಿ ಸಹಸ್ರ. ಇನ್ನು ಪಾರಾಯಣದ ಜೊತೆಯಲ್ಲಿ ಕ್ಷೀರಾಭಿಷೇಕ, ಅದರ ಜೊತೆಯಲ್ಲಿ ಪುಷ್ಪಾರ್ಚನೆ, ಅದರ ಜೊತೆಯಲ್ಲಿ ಆಹುತಿ, ಅದರ ಜೊತೆಯಲ್ಲಿ ಅರ್ಘ್ಯ, ಅದರ ಜೊತೆಯಲ್ಲಿ ಪ್ರತಿ 100 ಮಂತ್ರಗಳಿಗೆ ಒಮ್ಮೆ 100 ಪದಾರ್ಥಗಳ ನೈವೇದ್ಯ, ಅದರ ಜೊತೆಯಲ್ಲಿ ಭಗವಂತನಿಗೆ ತೋರಿಸಿಕೊಡ್ತಕ್ಕಂತಹ ವಿಶಿಷ್ಟವಾದಂತಹ ಮಂಗಳಾರತಿ. ಪ್ರತಿ ಸಲ 100 ಬತ್ತಿ ಅಂದರೆ 1000 ಬತ್ತಿ ಮಂಗಳಾರತಿ, 1000 ರೀತಿಯಾಗಿರ್ತಕ್ಕಂಥ ಕ್ರಮ. ಇವುಗಳಿಂದ ನಾವು ಭಗವಂತನಿಗೆ ಮಾಡ್ತಕ್ಕಂಥ ಒಂದು ವಿಶೇಷತೆ ಅಂತಿಕೊಂಡಂತೇನಿದೆ. ಈ ವಿಶೇಷತೆಗೆ ಬೃಹತಿ ಸಹಸ್ರ ಯಾಗ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಈ ಬೃಹತಿ ಸಹಸ್ರ ಮಂತ್ರಗಳು, ಇವುಗಳನ್ನು ಪಾರಾಯಣ, ಜಪ, ಆನಂತರ ಹೋಮ ಮಾಡಿದರೆ ಶತಾಬ್ದಾನಾಂ ಅಹೋರಾತ್ರಂ ದೈವತಾನಿ ಉತ್ತಮಾನಿ ಚ. ಐತರೇ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಶತವರ್ಷ ಹರಿಧ್ಯಾನ ಫಲಂ ಆಪ್ನೋತಿ ಪುರುಷಃ. ಪ್ರತಿಯೊಬ್ಬ ಮನುಷ್ಯ 100 ವರ್ಷ ಶ್ರೀಹರಿಯ ಧ್ಯಾನ ಮಾಡಿದ ಫಲವನ್ನು ಅವನು ಈ ಬೃಹತಿ ಸಹಸ್ರ ಹೋಮದಿಂದ ಪಡೀತಾನೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ. ಹಿಂದಕ್ಕೆ ಲೋಕಕಂಟಕನಾಗಿರ್ತಕ್ಕಂಥ ವೃತ್ರಾಸುರನನ್ನು ಭಗವಂತನ ಆಜ್ಞೆಯಿಂದ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಿದ. ಇಂದ್ರ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನ ನಂತರ ಪಾಪದ ಫಲ ಹತ್ತೋದಿಲ್ಲ. ಆದರೂ ಕೂಡ ವೃತ್ರಾಸುರ ಬ್ರಾಹ್ಮಣನ ಮಗ, ವಿಶ್ವರೂಪ ಅಂತಿಕೊಂಡಂತ ವಸುವಿನ ಮಗ. ಮುಂದೆ ಎಲ್ಲರೂ ಇಂದ್ರ ಬ್ರಾಹ್ಮಣರ ಕೊಂದ ನಾವು ಕೊಂದ್ರೆ ಆಯಿತು ಅಂತಕೊಂಡಂತೇಳಿ ಬ್ರಹ್ಮಹತ್ಯೆ ಮಾಡ್ತಾರೆ. ಆ ಒಂದು ತಪ್ಪು ಸಂದೇಶ ಜಗತ್ತಿಗೆ ಹೋಗಬಾರ್ದು ಅಂತ ಹೇಳಿ ಇಂದ್ರ ತಾನು ನರಸಿಂಹ ಮಂತ್ರವನ್ನು ಜಪ ಮಾಡಿ ಪುನಃ ತನ್ನ ಮಹೇಂದ್ರ ಪದವಿಯನ್ನು ಪಡೆಯುವುದಕ್ಕೋಸ್ಕರ ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿದ. ಆ ಯಾಗದಲ್ಲಿ ಒಂದು ವ್ರತ, ಮಧ್ಯಾಹ್ನ ಕಾಲದಲ್ಲಿ ಹೇಳ್ತಕ್ಕಂಥ ಮಂತ್ರಗಳು, ಅದಕ್ಕೆ ಮಹಾವ್ರತ ಅಂತ ಹೇಳಿ ಮಧ್ಯಾಹ್ನ ಕಾಲದಲ್ಲಿ
ಅದಕ್ಕೆ ವಿಕೃತ ಯಾಗ ಅಂತ ತಿಳ್ಕೊಂಡು ಕರೀತಾರೆ. ಅವನು ಮಾಡಿದ ಈ ಮಹಾವೃತ ಅಂತ ಹೇಳಿ ವಿಕೃತ ಯಾಗಕ್ಕೆ ಇಂದ್ರ ಯಜಮಾನನಾಗಿದ್ದ. ವಿಶ್ವಾಮಿತ್ರರು ಸ್ವತಃ ಹೋತೃಗಳಾಗಿದ್ದರು. ಹೋತೃಗಳಾಗಿರ್ತಕ್ಕಂಥವರು ಋಗ್ವೇದವನ್ನು ಚೆನ್ನಾಗಿ ಬಲ್ಲವರಾಗಿರಬೇಕು. ಭೃಗು ಋಷಿಗಳು ಅಧ್ವರ್ಯುಗಳಾಗಿದ್ದರು. ಅಧ್ವರ್ಯುವಿಗೆ ಯಜುರ್ವೇದ ಮತ್ತು ತಂತ್ರ ಸರಿಯಾಗಿ ಗೊತ್ತಿರಬೇಕು. ಆ ನಂತರ ಚತುರ್ಮುಖ ಬ್ರಹ್ಮದೇವರು ಸ್ವತಃ ಬ್ರಹ್ಮ ಪದವಿಗೆ ಕೂತ್ಕೊಂಡಿದ್ದರು. 4 ವೇದಗಳನ್ನು ಬಲ್ಲವರಾಗಿ ಮೌನದಿಂದ ಪೂರ್ತಿ ಹೋಮ ಆಗುವವರೆಗೆ ಕುಳಿತು ಶತ್ರುಗಳು ಬರಬಾರದು, ದುಷ್ಟಶಕ್ತಿ ಬರಬಾರದು, ಆ ನಂತರ ಈ ಯಜ್ಞದ ಸಂರಕ್ಷಣೆ ಆಗಬೇಕು, ದೇವತೆಗಳಿಗೆ ಆಹುತಿ ಮುಟ್ಟಬೇಕು ಅಂತನ್ನುವ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು. ಆ ನಂತರ ಉದ್ಗಾತರು ಒಳ್ಳೆಯ ಕಂಠದಿಂದ ಗಾನದಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಕ್ಕಂಥದ್ದು ಅವರಿಗೆ ಉದ್ಗಾತ ಅಂತ ಕರೀತಾರೆ. ಹೀಗೆ ಹೋತ, ಅಧ್ವರ್ಯು, ಉದ್ಗಾತ, ಬ್ರಹ್ಮ ಅಂತನ್ನೋ 4 ಋತ್ವಿಜರು ಪ್ರತಿಯೊಂದು ಹೋಮಕ್ಕೆ ಬೇಕಾಗ್ತದೆ. ಆ ನಂತರ ಸಾಕ್ಷಾತ್ ಪರಮಾತ್ಮನೇ ಸದಸ್ ಅಂದರೆ ಮುಖ್ಯ ಯಜಮಾನನಾಗಿ ಕುಳಿತುಕೊಂಡಿದ್ದ. ಆ ವೇಳೆಯಲ್ಲಿ ಹೋತೃಗಳಾಗಿರ್ತಕ್ಕಂತಹ ವಿಶ್ವಾಮಿತ್ರರು ಆರಂಭದಲ್ಲಿ ಮಂತ್ರ ಹೇಳ್ತಾ ಆಹುತಿಯನ್ನು ಕೊಡ್ತಾ ಇದ್ದಾರೆ. ಇಂದ್ರ ಎದುರಿಗೆ ಯಜಮಾನ್ ಕೂತ್ಕೊಂಡಿದ್ದ. ಬೃಹತಿ ಸಹಸ್ರದಿಂದ, ಇದಕ್ಕೆ ನಿಷ್ಕೈವಲ್ಯ ಶಸ್ತ್ರ ಮಂತ್ರ ಅಂತ ಕರೀತಾರೆ. ಈ ಬೃಹತಿ ಸಹಸ್ರ ಮಂತ್ರಗಳನ್ನು ಪಠನೆ ಮಾಡ್ತಾ ಆಹುತಿಗಳನ್ನು ಕೊಡ್ತಾ ಇದ್ದರೆ ಅನುಸಂಧಾನಪೂರ್ವಕವಾಗಿ ಇಂದ್ರನಲ್ಲಿ ಪರಮಾತ್ಮ ವಾಯು ಸಹಿತನಾಗಿ ಪ್ರವೇಶ ಮಾಡಿದ. ಇಂದ್ರ ಯಜಮಾನನಾಗಿ ಶ್ರವಣ ಮಾಡ್ತಾ ಇದ್ದಾನೆ. ಇಂದ್ರನೊಳಗಿರುವ ವಾಯು ಸಹಿತನಾದ ಪರಮಾತ್ಮ ಶ್ರವಣ ಮಾಡ್ತಾ ಇದ್ದಾನೆ. ಬೃಹತಿ ಸಹಸ್ರದ ಈ ಸಂದರ್ಭದಲ್ಲಿ ಈ ನಿಷ್ಕೈವಲ್ಯ ಮಂತ್ರಗಳನ್ನು ಹೇಳುವ ವಿಶ್ವಾಮಿತ್ರರು ಇಂದ್ರನಲ್ಲಿ ಬಂದ ಆ ತೇಜಸ್ಸು, ಇಂದ್ರನ ಮುಖದಲ್ಲಿರ್ತಕ್ಕಂಥ ಅದ್ಭುತವಾದ ತೇಜಸ್ಸನ್ನು ನೋಡಿ, ಓ ಭಗವಂತ ವಾಯುಸಹಿತನಾಗಿ ಬಂದಿದ್ದಾನೆ ಅಂತ ವಿಶ್ವಾಮಿತ್ರರಿಗೆ ಗೊತ್ತಾಯಿತು. ಅತ್ಯಂತ ಭಕ್ತಿಯಿಂದ ಅವರು 1000 ಮಂತ್ರಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಪರಮಾತ್ಮನಿಗೆ ತನ್ನ ಮಹಿಮೆಯನ್ನು ಚೆನ್ನಾಗಿ ತಿಳಿದುಕೊಂಡು ತನ್ನ ಉಪಾಸನೆ ಮಾಡುವ ಭಕ್ತನ ಮೇಲೆ ಪ್ರೀತಿ ಬಹಳ. ಮಹಿಮೆಯನ್ನು ತಿಳಿದುಕೊಂಡು ಉಪಾಸನೆ ಮಾಡೋದು ಅಂದರೆ ಭಕ್ತಿಯಿಂದ ಯುಕ್ತನಾಗಿ ಅಂತ ಅರ್ಥ. ಹಾಗೆ ಪರಮಾತ್ಮ ವಿಶ್ವಾಮಿತ್ರ ಹೇಳಿದ, ಇನ್ನೊಮ್ಮೆ ಹೇಳಿ ಅಂತಿಕೊಂಡಂತೆ. ವಿಶ್ವಾಮಿತ್ರರು ಬೇಸರ ಪಡಲಿಲ್ಲ. ಇನ್ನೊಮ್ಮೆ ಇನ್ನೂ ಭಕ್ತಿಯಿಂದ ಬೃಹತಿ ಸಹಸ್ರ ಮಂತ್ರ ಹೇಳಿದ್ದ. ಪರಮಾತ್ಮ ಹೇಳ್ತಾನೆ, ಇಲ್ಲ ಇನ್ನೊಮ್ಮೆ ಹೇಳಿ ಅಂತ ತಿಳ್ಕೊಂಡಂತೆ. ಪರಮಾತ್ಮ ಈ ಮಂತ್ರದ ಮೇಲೆ ಎಷ್ಟು ಪ್ರೀತಿ ಅಂತ ತಿಳ್ಕೊಂಡಂತಂದರೆ ಮೂರು ಸಲ ವಿಶ್ವಾಮಿತ್ರರ ಕಡೆಯಿಂದ ಶಂಸನ ಮಾಡಿಸಿದ್ದಾನೆ. ಯಾಕೆ? ಜಗತ್ತಿಗೆ ಒಳ್ಳೇದು ಮಾಡಬೇಕಾಗಿದೆ ಭಗವಂತನಿಗೆ. ಮೊದಲನೇ ಸಲ ಹೇಳಿದ್ದಕ್ಕೆ ತನ್ನ ಸಾಲೋಕ್ಯ ಮೋಕ್ಷವನ್ನೇ ಕೊಟ್ಟಿದ್ದಾನೆ ವಿಶ್ವಾಮಿತ್ರರಿಗೆ. 2ನೇ ಸಲ ಹೇಳಿದ್ದಕ್ಕೆ ಸಾಮೀಪ್ಯ ಅಂತ ತಿಳ್ಕೊಂಡಂತನ್ನು ಮೋಕ್ಷವನ್ನು ಕೊಟ್ಟಿದ್ದಾನೆ. 3ನೇ ಸಲ ಹೇಳಿದ್ದಕ್ಕೆ ಸಾಲೋಕ್ಯ ಅಂತ ತಿಳ್ಕೊಂಡಂತನ್ನು, 2ನೇ ಸಲಕ್ಕೆ ಸಾಲೋಕ್ಯ, 3ನೇ ಸಲ ಹೇಳಿದ್ದಕ್ಕೆ ಸಾಯುಜ್ಯ ಅಂತ ತಿಳ್ಕೊಂಡಂತನ್ನು
ಮಹತ್ವವನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ಮಾತುಗಳನ್ನು, ಉದಾಹರಣೆಗಳನ್ನು ಕೊಟ್ಟು ನಮಗೆ ಹೇಳ್ತಾರೆ. ಈ ಸಂದರ್ಭ ವೃತ್ರಂ ಹತ್ವಾ ಪುರೇಂದ್ರಸ್ತು ಮಹೇಂದ್ರ ಹತ್ವಾಭಿಪತ್ತಯೇ ಮಹಾವೃತಂ ಚ ಕರ್ಮಚಕ್ರೆ ಹೋತ್ರಂ ಚಕ್ರೇತ ಕೌಶಿಕಃ ಭೃಗು ಅಧ್ವರ್ಯುರಭವತ ಬ್ರಹ್ಮ ಅಭವತ್ ಸ್ವಯಂ ಉದ್ಗಾತ ವಾಯುರಭವತ ಸ್ವಯಂ ನಾರಾಯಣ ಪ್ರಭು ಸಾದಸ್ಯಂ ಅಕರೋತ್ತತ್ರ ತದನ್ನೇ ಚೈವ ಋತ್ವಿಜಃ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಇದರಲ್ಲಿ ಮೊದಲನೇ ಸೂಕ್ತ ಪೂರ್ತಿ ಬೇಡಪ್ಪ, 1000 ಮಂತ್ರ ಹೇಳಲಿಕ್ಕಾಗದೇ ಇದ್ರು ಕೂಡ ಅದರ ಅರ್ಥ ಹೇಳಬಾರ್ದು ಅಂತಲ್ಲ. ಮೊದಲಿನ 9 ಮಂತ್ರಗಳನ್ನು ಅದಕ್ಕೆ ತದಿದಾಸ ಸೂಕ್ತ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ದಿನಾಲು ಆ ತದಿದಾಸ ಸೂಕ್ತವನ್ನು ಹೇಳಿದರೆ ಅದನ್ನು ಶ್ರವಣ ಮಾಡಿದರೆ 9 ಕೋಟಿ ಮಂತ್ರಗಳ ಜಪ ಮಾಡಿದ ಫಲ ಸಿಗ್ತದೆ. 9 ಋಕ್ಕುಗಳ ಒಂದು ಸೂಕ್ತ ದಿನಾಲು ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದರೆ, ಅಭಿಷೇಕ ಮಾಡಿದರೆ 9 ಕೋಟಿ ಮಂತ್ರ ಹೇಳಿದರೆ ಎಷ್ಟು ಫಲ ಬರಬೇಕು, ಪರಮಾತ್ಮ ಅಷ್ಟು ಫಲ ಕೊಡ್ತಾನೆ. 9 ಕೋಟಿ ಅಂತ ನಾವು 1 ಕೋಟಿನ ಮಾಡೋದು 9 ಕೋಟಿ ಅಂತಲೇ ಮಾಡ್ತೇವೆ. ಒಂಬತ್ತು ಮಂತ್ರಗಳನ್ನು ನಿಮಗೆ ಅಂದು ನಾನು ತೋರಿಸ್ತೇನೆ. ಶ್ರವಣ ಮಾಡಿದ ಪುಣ್ಯ ನಿಮಗೂ, ಹೇಳಿದ ಪುಣ್ಯ ನನಗೆ. 9 ಕೋಟಿ ಮಂತ್ರದ ಫಲ ನಮಗೆ ಸಿಗ್ತದೆ. ಆದರೆ ಅರ್ಥಪುರಸ್ಸರವಾಗಿ ಅಂತೂ ಇನ್ನೂ ಬಹಳ ಫಲ ಸಿಗ್ತದೆ. ಆ ಮೊದಲನೇ ಸೂಕ್ತದ 9 ಮಂತ್ರಗಳು ಈ ರೀತಿಯಾಗಿವೆ. ತದಿದಾಸ ಭುವನೇಷು ಜ್ಯೇಷ್ಠಂಪು ಯತೋ ಜತ್ನ ಉಗ್ರಸ್ತ್ವೇಷನ್ನಃ ಸತ್ಯೋ ಜಜ್ಞಾನೋ ನಿರಿಣಾತಿ ಶತ್ರುನ್ ಅನುಯಂ ವಿಶ್ವೇ ಮದಂತ್ಯೂಮಾಃ ವಾವೃಧಾನಶವಸ ಊರ್ಯೋಜಾಃ ಶತ್ರುರ್ದಾಸಾಯ ಭಿಯಸಂ ದಧಾತಿ ಅವ್ಯನಚ್ಚ ವ್ಯನಚ್ಚ ಸಸ್ನಿ ಸಂತೇನವಂತ ಪ್ರಭೃತಾಮದೇಷು ತ್ವೇ ಕ್ರತುಮಪಿ ವೃಂಜಂತಿ ವಿಶ್ವೇ ದಿರ್ಯೇದೇತೆ ತ್ರಿರ್ಭವತ್ಯೂಮಾಃ ಸ್ವಾದೋ ಸ್ವಾದೀಯಃ ಸ್ವಾದುನಾ ಸೃಜಾ ಸಮದಃ ಸುಮಧು ಮಧು ನಾಭಿಯೋಧಿ ಇತಿ ಚಿದ್ಧಿತ್ವಾ ಘನ ಜಯಂತಂ ಮದೇ ಮದೇ ಅನುಮದಂತಿ ವಿಪ್ರಾಃ ಓಜಿಯೋ ದೃಷ್ಣೋ ಸ್ಥಿರಮಾತನುಷ್ವ ಮಾತ್ವಾದಭನ್ಯಾತು ದಾನಾ ದುರೇವಾಃ ತ್ವಯಾ ವಯಂ ಶಾಸಸ್ಮದೆ ರಣೇಷು ಪ್ರಪಶ್ಯಂತೋ ಯುಧೇನ್ಯಾನಿ ಭೂರಿ ಚೋದಯಾಮಿತ ಆಯುಧ ವಚೋಭಿಃ ಸಂತೆ ಶಿಶಾಮಿ ಬ್ರಹ್ಮ ನಾವಯಾಸೇಂ ಸ್ತುಷೇಯಂ ಪುರುವರ್ಪ ಸಮೃದ್ಧಂ ಮಿನತಂ ಅಮಾಪ್ತ್ಯಪ್ತಾಂ ಮಿನತಮಾಪ್ತ್ಯಾನಾಂ ಆದರ್ಶತೆ ಶವಸ ಸಪ್ತದಾನೂನ್ ಪ್ರಸಾಕ್ಷತೆ ಪ್ರತಿಮಾನಾನಿ ಭೂರಿಂ ನಿತದ್ದದಿತೆ ವರಂ ಪರಂಚ ಯಸ್ಮಿನ್ನಾವಿತಾವಾಸ ದುರೋಣೆ ಆ ಮಾತರ ಸ್ಥಾಪಯಸೆ ಜಿಗತ್ನು ಅತ ಇನೋ ಶಿಖರ್ವರ ಪುರುಣೆ ಇಮಾ ಬ್ರಹ್ಮ ಬೃಹದ್ದೀವೋ ವಿಭಕ್ತೀಂದ್ರಾಯ ಶೂಷಮಗ್ರ್ಯಸ್ವರ್ಷಾಃ ಮಹೋ ಗೋತ್ರಸ್ಯ ಕ್ಷಯತೆ ಸ್ವರಾಜೋ ದುರಶ್ಚ ವಿಶ್ವಾ ಅವೃಣೋದಪಸ್ವಾಹ ಏವಾ ಮಹಾನ್ ಬೃಹದ್ದೀವೋ ಅಥರ್ವಾ ಓಚತ್ ಸ್ವಾಂ
ತನ್ವಾ ಆಮಿಂದ್ರಮೇವ ಸ್ವಸಾರೋ ಮಾತರಿಬ್ಬರಿ ರರಿಪ್ರ ಹಿನ್ವಂತಿ ಚ ಶವಸ ವರ್ಧಯಂತಿ ಚ. ಈ 9 ಮಂತ್ರಗಳಿಗೆ ತಂದಿದಾಸ ಸೂಕ್ತ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. 9 ಮಂತ್ರಗಳ ಅರ್ಥವನ್ನು ಹೇಳುವಷ್ಟು ಸಮಯ ಇಲ್ಲ. ಯಾಕೆ? ಬೃಹತಿ ಸಹಸ್ರನಾಮ ಪ್ರಾರಂಭ ಮಾಡಬೇಕಾಗಿದೆ. ಆದರೂ ಒಂದು ಮಂತ್ರದಲ್ಲಿ ಇರುವ ಆ ಭಗವಂತನ ಮಹಿಮೆಯ ಅನುಸಂಧಾನವನ್ನು ನಾನು ಇಲ್ಲಿ ಮಾಡಲು ಪ್ರಯತ್ನ ಮಾಡ್ತೇನೆ. ತತ್ ಆಸ ತದಿದಾಸ, ತತ್ ಇತ್ ಆಸ ತದಿದಾಸ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮಾಂಡದ ಹೊರಗಿರುವ ಪರಮ ಮಹತ್ ಪರಮಾಣವಾದ ಒಂದು ಶೂನ್ಯ, ಧೀರು ಏನೂ ಇರಲಿಲ್ಲ ಸೃಷ್ಟಿ ಆದಿಯಲ್ಲಿ. ಸೃಷ್ಟಿ ಪೂರ್ವದಲ್ಲಿ ಜಗತ್ತಿನಲ್ಲಿ ಏನೂ ಇರಲಿಲ್ಲ, ಕೇವಲ ಶೂನ್ಯ ಇತ್ತು. ಏನೂ ಇರಲಿಲ್ಲ ಅನ್ನೋದಕ್ಕೂ ಶೂನ್ಯ ಇತ್ತು ಅಂತ ಅನ್ನೋದಕ್ಕೋಸ್ಕರ ಏನು ಅಂತರ ಇದೆ? 0 ಮಾರ್ಕ್ಸ್ ಅಂದರೂ ಒಂದೇ, ನೀನು 0 ಮಾರ್ಕ್ ಕೊಟ್ಟಿದ್ದೇನೆ ಅಂದರೂ ಒಂದೇ, ನಿನಗೇನು ಮಾರ್ಕ್ ಕೊಟ್ಟಿಲ್ಲ ಅಂದ್ರೂ ಒಂದೊಂದೇ. ಆದರೆ ಒಂದೇ ಅಲ್ಲ, ಒಂದು ನೆಗೆಟಿವ್, ಇನ್ನೊಂದು ಪಾಸಿಟಿವ್. ಶೂನ್ಯ ಇತ್ತು ಅಂತ ಅನ್ನೋದು ಪಾಸಿಟಿವ್, ಏನೂ ಇರಲಿಲ್ಲ ಅಂತ ಅನ್ನೋದು ನೆಗೆಟಿವ್. ಜಗತ್ತಿನಲ್ಲಿ ನೆಗೆಟಿವ್ಗಿಂತಲೂ ಪಾಸಿಟಿವ್ ಬಹಳ ಮಹತ್ವಪೂರ್ಣವಾದ. ಹಾಗಾದರೆ ಶೂನ್ಯ ಇತ್ತು ಅಂದರೆ ಏನರ್ಥ? ವೇದ ಸುಳ್ಳು ಮಾತನಾಡೋದಿಲ್ಲ. ಹೌದು, ಶೂನ್ಯ ನಾಮಕನಾದ ಪರಮಾತ್ಮ ಇದ್ದ. ಭಗವಂತನಿಗೆ ಶೂನ್ಯ 0 ಹೆಸರೇನ್ರಿ? ಹೌದು. ಯಾಕೆಂತಂದರೆ ಶಂ ಊನಂ ಕುರುತೆ ಯಸ್ಮಾತ್ ಶೂನ್ಯ ತಸ್ಮಾತ್ ಜನಾರ್ದನ. ನಮ್ಮ ಆಚಾರ್ಯ ಶ್ರೀಮದಾಚಾರ್ಯರು ನಮಗೆ ದಾರಿ ತೋರಿಸ್ತಾರೆ. ಪರಮಾತ್ಮನಿಗೆ ಶೂನ್ಯ ಅಂತ ಹೆಸರು. ಯಾಕೆ ಅಂತಂದರೆ ನನ್ನಿಂದ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಪಡೆದು ಶರೀರ ಸಹಿತವಾಗಿ ಮಳೆ ಬೆಳೆ ಆಹಾರ ಎಲ್ಲವನ್ನೂ ಪಡೆದು ಯಾರು ನನ್ನನ್ನು ನೆನೆಸೋದಿಲ್ಲ, ಯಾರು ಕೃತಜ್ಞರಾಗಿದ್ದೀರಿ, ನಿಮ್ಮ ಸುಖ ನಾನು ಕಡಿಮೆ ಮಾಡ್ತೇನೆ. ಶಂ ಅಂದರೆ ಸುಖ, ಶಂ ಅಂದರೆ ಶಾಂತಿ, ಶಂ ಅಂತಂದರೆ ನೆಮ್ಮದಿ. ಇದೆಲ್ಲವನ್ನು ಕಡಿಮೆ ಮಾಡ್ತೇನೆ, ನಿಮ್ಮ ಜೀವನದಲ್ಲಿ ಕೇವಲ ದುಃಖ ಕೊಡ್ತೇನೆ. ಯಾಕೆ? ನೀವು ದೇವರನ್ನು ಮರೆತಿದ್ದೀರಿ, ನನ್ನನ್ನು ಮರೆತಿದ್ದೀರಿ, ನಿಮಗೆಲ್ಲವನ್ನು ಕೊಟ್ಟಿರ್ತಕ್ಕಂಥವನನ್ನು ಮರೆತಿದ್ದೀರಿ. ನಿಮಗೆ ಸಂಬಳ ಕೊಡುವ ಆ ಕಂಪನಿಗೋಸ್ಕರ 8 ತಾಸು 10 ತಾಸು ಕೊಡ್ತೀರಿ. ನಿಮಗೆ ಸೀರೆ ಆಭೂಷಣ ತಂದುಕೊಡುವ ಗಂಡನನ್ನು ನೆನೆಸ್ತೀರಿ. ಅವನನ್ನು ನೆನೆಸದೇ ಇದ್ದವರಿದ್ದಾರೆ, ಆ ಮಾತು ಬೇರೆ. ಸ್ವಲ್ಪ ಸುಖ ಕೊಡು ನಿಮ್ಮ ಹೆಂಡತಿಯನ್ನು 24 ತಾಸು ನೆನೆಸ್ತೀರಿ. ಈಗ ಅದು ಕೂಡ ಕಡಿಮೆ ಆಗಿದೆ, ಇರಲಿ. ಆದರೆ ನನ್ನನ್ನು ನೆನೆಸದೇ ಇದ್ದವರ ಸುಖ ನಾನು ಕಡಿಮೆ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ದ. ಅಷ್ಟಾದರೂ ಮಾಡಿ ನನಗೆ ತಿರುಗಿ ನೀವು ಏನು ಕೊಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಪರಮಾತ್ಮ ಇಷ್ಟು ಕೊಟ್ಟಿದ್ದೀಯಪ್ಪ, ಉಪಕಾರ ಆಯಿತು ಅಂತ ನಾದರೂ ಹೇಳಿಲ್ಲ. ಇಷ್ಟು ಕೂಡ ಇಲ್ಲದೇ ಇದ್ದರೆ ನೀವು ಚೇತನರಾಗಿ ಉಪಯೋಗ ಇಲ್ಲ. ನಿಮಗೆ ನಾನು ಕೊಟ್ಟ ಮನಸ್ಸು ಬುದ್ಧಿಯನ್ನು ಉಪಯೋಗಿಸಲಿಲ್ಲ ಅಂತಿಕೊಂಡಂತಂದರೆ ನೀವು ಕೃತಜ್ಞರು ಅಂತಿಕೊಂಡಂತೇಳಿ ಪರಮಾತ್ಮ ಹೇಳ್ತಾನೆ. ತದಿದಾಸ, ಶೂನ್ಯ ಮಾತ್ರ ಇತ್ತು. ಹಾಗೆ ಏನಿತ್ತು? ಹಾಗಾದರೆ ಭುವನೇರು ಜ್ಯೇಷ್ಠಂ
ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ ಮಾತ್ರ ಶೂನ್ಯ ನಾಮಕನಾಗ ಆಗ ಇದ್ದ. ಅವನು ಏನಾಗಿದ್ದ? ಯಾವ ರೀತಿಯಿಂದ ಇದ್ದ ಪರಮಾತ್ಮ? ಪು ನದಂ. ಪು ಅಂದರೆ ಪಾಲನ ಪೂರ್ಣಯೋ. ನಮ್ಮನ್ನು ಹುಟ್ಟಿ ಬಿಸಾಕಿರಲಿಲ್ಲ, ನಮ್ಮನ್ನು ಹುಟ್ಟಿ ಪರಿಪಾಲನೆ ಮಾಡುವ ರೂಪದಿಂದ ಇದ್ದ. ಆ ನಂತರ ನದಂ ಜೊತೆಗೆ ತನ್ನ ಭಕ್ತನಾದ ಪ್ರಾಣದೇವರನ್ನ ನಮಗೆ ಕೊಟ್ಟು ಪ್ರತಿಯೊಂದು ಕ್ಷಣವೂ ಪ್ರೇರಣೆ ಮಾಡ್ತಾ ಇದ್ದ. ನಮ್ಮನ್ನು ಜೀವಿತ ಇಟ್ಟು ಪ್ರೇರಣೆ ಮಾಡುವ ರೂಪದಿಂದ ಪರಮಾತ್ಮ ಅತ್ಯಂತ ಮಹಿಮಾವುಳ್ಳವನಾಗಿದ್ದ. ಓದತೀನಾಂ ವಾಚಾಂ. ಹೇಗೆ ದಬ 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 ಮಳೆ ಬೀಳಬೇಕು, ಜೋರಾಗಿ ಮಳೆ ಬೀಳುವಾಗ ಏನೊಂದು ರೀತಿಯಾಗಿರ್ತಕ್ಕಂಥ ಧ್ವನಿ ಆಗ್ತದೆ, ಎಲ್ಲ ಕಡೆಗೆ ಜಗತ್ತು ತುಂಬಿ ಹೋಗಿರ್ತದೆ. ಹಾಗೆ ಓದತೀನಾಂ ಅತ್ಯಂತ ಮಳೆಯನ್ನು ಸತತವಾಗಿ ಬೀಳುವಂತಹ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತವಾದ ಮಹಿಮೆಯುಳ್ಳವನಾಗಿ ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಶೂನ್ಯ ನಾಮಕನಾಗಿ ನಮ್ಮನ್ನು ಪರಿಪಾಲಿಸುವವನಾಗಿ ವಾಯುದೇವರಿಂದ ನಮ್ಮನ್ನು ಪ್ರೇರಣೆ ಮಾಡ್ತಕ್ಕಂಥವನಾಗಿ ಜಗತ್ತಿನಲ್ಲಿ ಇದ್ದ ಪರಮ. ಪ್ರಳಯದಲ್ಲಿ ಅವನ ಹೊಟ್ಟೆಯಲ್ಲಿ ನಾವು ಇದ್ದೇವೆ. ಸೃಷ್ಟಿಗೆ ತಂದಾಗ ಅವನು ಮಾತ್ರ ನಮ್ಮ ಎದುರಿಗಿದ್ದ. ಪರಮಾತ್ಮ ಇದ್ದ ಜೊತೆ ಲಕ್ಷ್ಮೀದೇವಿ ಕೂಡ ಇದ್ಲು ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಅವನಿದ್ದ, ವಾಯುದೇವರಿದ್ದರು. ನಂದೇನಾಯಿತು? ನನ್ನ ಅಸ್ತಿತ್ವ ಏನು? ನನ್ನ ಅಸ್ತಿತ್ವ ಅಂದರೆ ಅಹಂ, ನಾನು ಅಂತನ್ನೋ ಜ್ಞಾನ ಅಲ್ವಾ? ಅದನ್ನು ಹುಟ್ಟಿಸಿದವರು ವಾಯುದೇವರು. ತಥೋ ಜಜ್ಞೆ ಉಗ್ರಹ. ಅಹಂಕಾರ ತತ್ವಾಭಿಮಾನಿಯಾಗಿ ರುದ್ರದೇವರನ್ನು ವಾಯುದೇವರು ಸೃಷ್ಟಿ ಮಾಡಿ ವಾಯುದೇವರ ಪುತ್ರನಾಗಿ ಪರಮಾತ್ಮ ರುದ್ರದೇವರು ಹುಟ್ಟಿದ್ದಾರೆ. ಹುಟ್ಟಿ ಆ ಕಾಲದಲ್ಲಿ ರುದ್ರದೇವರನ್ನು ಹುಟ್ಟಿಸಿ ನೃಮ್ನಃ ರು ನದಂ ಯೋ ಯುವತೀನ. ನಮಗೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಇವುಗಳನ್ನು ಕೊಟ್ಟು ನಮಗೆ ಜಗತ್ತಿನಲ್ಲಿ ಸುಖ ಸಮೃದ್ಧಿ ಪಡೆಯಲು ಪ್ರೇರಕನಾಗಿ ಪರಮಾತ್ಮ ಇದ್ದ. ಪರಮಾತ್ಮನ ಮಹಾಮಹಿಮೆಯೇನು? ನಮ್ಮನ್ನು ಜಗತ್ತಿಗೆ ತರುವುದು, ಜಗತ್ತಿಗೆ ತಂದ ಮೇಲೆ ನಮ್ಮನ್ನು ಪರಿಪಾಲಿಸುವುದು, ನಮಗೆ ನಮ್ಮತನವನ್ನು ತೋರಿಸಿಕೊಡುವುದು, ನಮ್ಮ ಇಂದ್ರಿಯಗಳಿಂದಲೇ ಭೋಗ ಮಾಡುವ ಸಾಮರ್ಥ್ಯವನ್ನು ಕೊಡುವುದು. ಈ ರೀತಿಯಾಗಿ ವಾಯು ರುದ್ರರಿಂದ ನದಂ ಯೋ ಯುವತೀನಾಂ ಸ್ತುತ್ಯರಾದಂತಹ ಲಕ್ಷ್ಮೀನಾರಾಯಣರೇ, ನೀವೇ ನಮಗೆ ಆದಿ, ನೀವೇ ನಮಗೆ ಮಧ್ಯ, ನೀವೇ ನಮಗೆ ಅಂತ್ಯ. ನಿಮ್ಮ ಹೊರತು ನಮ್ಮದ ಗತಿ ಇಲ್ಲ. ಆದಿಯಲ್ಲಿರುವ ಪರಮಾತ್ಮನೇ ನಿನಗೆ ಕೃತಜ್ಞತೆಗಳು ಅನ್ನುವ ಅರ್ಥದಲ್ಲಿ ಮೊದಲನೇ ಮಂತ್ರ ಪ್ರಾರಂಭವಾಗ್ತದೆ ಬೃಹತಿ ಸಹಸ್ರದಲ್ಲಿ. ಈ ಬೃಹತಿಗೆ ಸಹಸ್ರ ಅಂತ ಹೆಸರು ಯಾಕೆಟ್ರು? ಸಹಸ್ರ ಅಂತಿಕೊಂಡು ಅಂತೇಳಿ ಹೆಸರಿಡಬೇಕಾಗಿದ್ದರೆ ಸಹಸರತೀತಿ ಸಹಸ್ರ. ಪರಮಾತ್ಮನ ಒಂದು ರೂಪ ಅಲ್ಲ, ಎರಡು ರೂಪ ಅಲ್ಲ, ಅನೇಕ ರೂಪಗಳು ಪುನಃ 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 ಅವುಗಳ
ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ರೂಪಗಳ ಚಿಂತನೆ ಈ ಮಂತ್ರಗಳಲ್ಲಿ ಆಗುತ್ತದೆ. ಈ ಮಂತ್ರಗಳನ್ನು ಪ್ರತಿಯೊಂದರಲ್ಲಿ ಪರಮಾತ್ಮ ಅನೇಕ ರೂಪಗಳಿಂದ ಸಹ ಜೊತೆಯಲ್ಲಿ ಅನೇಕ ರೂಪಗಳನ್ನು ಅಭಿವ್ಯಕ್ತ ಮಾಡಿಸುತ್ತಾ ಭಗವಂತ 10 ವ್ಯೂಹಗಳಲ್ಲಿ ತನ್ನ ವಿಶಿಷ್ಟ ರೂಪಗಳಿಂದ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ ಭಗವಂತ. ಇದರಲ್ಲಿ 10 ಖಂಡಗಳಿವೆ. 1000 ಮಂತ್ರ 10 ಖಂಡಗಳು. 100 ಮಂತ್ರಕ್ಕೆ 1 ಖಂಡ, ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ. ಅದು ಕೇವಲ 100 200 ಹಾಗಿಲ್ಲ. ಮೊದಲಿನ 110 ಮಂತ್ರಕ್ಕೆ ಪ್ರಥಮ ಖಂಡ ಅಂತ ಹೆಸರು. 110ರಿಂದ 200ರವರೆಗೆ 90 ಮಂತ್ರಗಳಿಗೆ ದ್ವಿತೀಯ ಖಂಡ ಅಂತ ಹೆಸರು. 293 ಮಂತ್ರಗಳವರೆಗೆ ತೃತೀಯ ಖಂಡ. 294ರಿಂದ 400ರವರೆಗೆ ಚತುರ್ಥ ಖಂಡ. 400ರಿಂದ 448ರವರೆಗೆ ಪಂಚಮ ಖಂಡ. 449ರಿಂದ 543ರವರೆಗೆ 6ನೇ ಖಂಡ. 544ರಿಂದ 700ರವರೆಗೆ ಸಪ್ತಮ ಖಂಡ. 700ರಿಂದ 800ರವರೆಗೆ ಅಷ್ಟಮ ಖಂಡ. 800ರಿಂದ 900ರವರೆಗೆ ನವಮ ಖಂಡ. 900ರಿಂದ 1000 ಮಂತ್ರಗಳವರೆಗೆ ದಶಮ ಖಂಡ. ಈ ಬೃಹತಿ ಸಹಸ್ರಕ್ಕೆ ತಾವು ಬಂದಾಗ ಅಲ್ಲಿ ಹರಟೆ ಹೊಡೆದು ಕೂತ್ಕೊಳ್ಬೇಡಿ. ಪರಮಾತ್ಮ ರೂಪಗಳನ್ನು ಚಿಂತನೆ ಮಾಡಿ. ಮೊದಲಿನ 100 ಮಂತ್ರಗಳಲ್ಲಿ ಪರಮಾತ್ಮ ಇದಕ್ಕೆ ಪ್ರಥಮ ವ್ಯೂಹ ಅಂತಂತಾರೆ. ಪರಮಾತ್ಮ ಹನುಮ ಭೀಮ ಮಧ್ವಾಂತರ್ಗತನಾಗಿ ರಾಮ ಕೃಷ್ಣ ವೇದವ್ಯಾಸ ಮಾಸ ನಿಯಾಮಕನಾಗಿ ತತ್ವಾಭಿಮಾನಿ ದೇವತಾಂತರ್ಯಾಮಿಯಾಗಿ ತತ್ವಾಭಿಮಾನಿ ದೇವತಾಂತರ ತತ್ತತ್ ರೂಪಗಳ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿ ಅವರಿಗೆ ಕ್ರಿಯಾಭಿಮಾನಿಯಾಗಿ ಗರುಡಾಂತರ್ಗತ ನಮ್ಮ ಇಷ್ಟ ದೇವತಾ ನಮ್ಮ ಕುಲದೇವತಾ ರೂಪದಿಂದ ಪರಮಾತ್ಮ ಸ್ತುತಿಸಲ್ಪಡ್ತಾನೆ. ಮೊದಲಿನ 100 ಮಂತ್ರದಿಂದ ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ನಮ್ಮ ಇಷ್ಟ ದೇವತೆ ಸ್ತೋತ್ರವೂ ಬಂತು, ಕುಲದೇವತೆ ಸ್ತೋತ್ರವೂ ಬಂತು, ನಾವು ಗುರುಗಳಿಂದ ತೆಗೆದುಕೊಂಡ ಗುರುಮಂತ್ರದ ಉಪಾಸ್ಯ ದೇವತೆಯ ರೂಪವೂ ಬಂತು. ಆನಂತರ ನಮ್ಮ ಕ್ರಿಯೆಗಳನ್ನು ನಡೆಸುವ ಸಕಲ ವೇದವೇ ಶರೀರವಾಗಿ ಉಳ್ಳ ಗರುಡಾಂತರ್ಗತ ರೂಪವೂ ಕೂಡ ಬಂತು. ಯಾಕೆಂತಂದರೆ ಹೋಮ ಮಾಡಬೇಕಾಗಿದ್ದರೆ ಗರುಡಾಕೃತಿಯ ಹೋಮಕುಂಡವನ್ನು ತಯಾರಿಸಲಾಗ್ತದೆ. ಇದಕ್ಕೆ ಚಿತಿ ಅಂತೇಳಿ ಕರೀತಾರೆ. ಚಿತಿ ಇದು ಚಿತ್ತ, ಮನಸ್ಸಿನ ಭಗವಂತನ ಸ್ವರೂಪದ ಒಂದು. ಗರುಡ ಅಂದರೆ ಏನು ಅರ್ಥ? 4 ವೇದಗಳ ತನ್ನ ಶರೀರದಲ್ಲಿ ಧರಿಸಿದ 4 ವೇದಗಳ ಒಂದು ಮೂರ್ತಿ ಗರುಡ. ಗರುಡನ ತಲೆಯ ಭಾಗ ಅಂತಿಕೊಂಡಂತೇನಿದೆ, ಇದು ಋಗ್ವೇದದ ರೂಪ, ಋಗ್ವೇದದ ಮೂರ್ತ ರೂಪ. ಆನಂತರ ಎಡಭಾಗದ ರೆಕ್ಕೆ ಯಜುರ್ವೇದದ ಮೂರ್ತ ರೂಪ, ಬಲಭಾಗದ ರೆಕ್ಕೆ ಸಾಮವೇದದ ರೂಪ, ಹಿಂಬದಿಯ ಪುಚ್ಛದ ಭಾಗ ಇದು ಅಥರ್ವವೇದದ ರೂಪ, ಮಧ್ಯಭಾಗ ಎಲ್ಲಿ ಹೋಮಕುಂಡ ಇರ್ತದೆ ಅದು ಸಕಲ ಆಗಮಗಳ ಪ್ರತಿನಿಧಿ. ಹೀಗಾಗಿ ಗರುಡ ಅಂತಂದರೆ ವೇದಗಳು, ಆ ವೇದಗಳೇ ಪರಮಾತ್ಮನ ವಾಹನಗಳು. ವೇದಗಳ ಮುಖಾಂತರ ಪರಮಾತ್ಮನಿಗೂ ನಮಗೂ ಸಂಬಂಧ ಬರ್ತದೆ. 2ನೇ ವ್ಯೂಹದಲ್ಲಿ ನಾವು
ಬೃಹತಿ ಸಹಸ್ರ ಹೋಮಕುಂಡ ಮಾಡಬೇಕಾಗಿದ್ದರೆ 1,000 ಇಟ್ಟಿಗೆಗಳು, ಇಲ್ಲ ಅತಿ ಕಡಿಮೆಂದು 360 ಇಟ್ಟಿಗೆಗಳನ್ನು ಕಠೋಪನಿಷತ್ನಲ್ಲಿ ಹೇಳಿದಂತೆ ಇಟ್ಟಿಗೆಗಳಿಂದ ಆ ಗರುಡ ಚಿತಿಯನ್ನು ತಯಾರು ಮಾಡ್ತೇವೆ. ಆ ಗರುಡ ಆಕೃತಿಯ ಚಿತಿಯ ತಲೆ ಭಾಗ ಋಗ್ವೇದ, ಎಡ ಮತ್ತು ಬಲಭಾಗಗಳು ಯಜುರ್ವೇದ ಸಾಮವೇದಗಳು, ಹಿಂದಿನದು ಅಥರ್ವವೇದ, ಮಧ್ಯದಲ್ಲಿ ಸಕಲಾಗಮಗಳು. ಈ ಪಂಚರೂಪಿಯಾದ ಗರುಡಾಂತರ್ಗತ ಪರಮಾತ್ಮನ ಸ್ತುತಿ ರೂಪವಾದದ್ದು 2ನೇ ವ್ಯೂಹದ ಮಂತ್ರಗಳು. ಎಷ್ಟು ಇದರಿಂದ ಚಿಂತನೆ ಇದೆ ಕಲ್ಪನೆ ಮಾಡಿಕೊಳ್ಳಿ. 3ನೇ ವ್ಯೂಹದ ಮಂತ್ರಗಳು ಸ್ತೋಮಾಂತರ್ಗತ ಮಂತ್ರಗಳ ಹೇಳುವ ಒಂದು ಓಘ ಅಂತ ಏನಿದೆ, ಮಂತ್ರಗಳಲ್ಲಿ ಬರುವ ಪರಮಾತ್ಮ ಅನಂತ ಮಹಿಮೆಗಳು ಅಂತೇನಿವೆ, ಆ ಅನಂತ ಮಹಿಮೆಗಳು ಅನಿರುದ್ಧ ಪ್ರದ್ಯುಮ್ನ ರೂಪದಿಂದ ಅಭಿವ್ಯಕ್ತವಾಗುತ್ತವೆ. ಅಲ್ಲಿ ಅನಿರುದ್ಧ ಪ್ರದ್ಯುಮ್ನರನ್ನು ಚಿಂತನೆ ಮಾಡಬೇಕು. ಇನ್ನು 4ನೇ ವ್ಯೂಹ, ಒಂದು 100 ಮಂತ್ರ ಮುಗಿದ ಮೇಲೆ ನಾವೇನು ಮಂಗಳಾರತಿ ಮಾಡಿ ಪ್ರಾರಂಭ ಮಾಡ್ತೀವಿ, ಅಲ್ಲಿ ಈ ಚಿಂತನೆ ಮಾಡಬೇಕು. 4ನೇ ವ್ಯೂಹದಲ್ಲಿ ತ್ರಿವೃತ್ತಸ್ಥ ಅನಿರುದ್ಧ, ಪರಮಾತ್ಮನ 3 ರೂಪಗಳು, ಸೃಷ್ಟಿ ಸ್ಥಿತಿ ಲಯ ರೂಪಗಳು. ಪಂಚದಶಸ್ಥ ಅನಿರುದ್ಧ ಪ್ರದ್ಯುಮ್ನ, ಸಪ್ತದಶ ಅನಿರುದ್ಧ ಸಂಕರ್ಷಣ, ಏಕವಿಂಶಸ್ಥ ಅನಿರುದ್ಧ ವಾಸುದೇವ, ಪಂಚವಿಂಶಸ್ಥ ಅನಿರುದ್ಧ ನಾರಾಯಣ. ಇವೆಲ್ಲ ತಿಳಿದುಕೊಳ್ಬೇಕಾದ್ರೆ ನೀವು ಐತರೇಯ ಉಪನಿಷತ್ತ ಪ್ರವಚನ ಕೇಳಬೇಕಾ. ಪರಮಾತ್ಮ 2-3 ರೂಪದಿಂದ ಜೊತೆಯಲ್ಲಿರ್ತಾನೆ. ಏಕೆ? ಪರಮಾತ್ಮ ಒಂದು ರೂಪದಿಂದ ಅನಂತ ಕೆಲಸ ಮಾಡಲಿಕ್ಕೆ ಸಮರ್ಥಿದ್ದ. ಆದರೆ ತನ್ನ ಮಹಿಮೆ, ನನಗೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ರೂಪ ಅಷ್ಟು ರೂಪ ತೆಗೆದುಕೊಳ್ತೇನೆ, ಆದರೆ ಪ್ರತಿಯೊಂದು ರೂಪಗಳು ಪರಿಪೂರ್ಣವಾಗಿವೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಪರಮಾತ್ಮ ಯಾವಾಗ ಅನಿರುದ್ಧ ರೂಪಾತ್ಮಕನಾಗಿರ್ತಾನೆ, ಆಗ ಜಗತ್ತಿಗೆ ಸ್ಥೂಲ ರೂಪ ಕೊಡ್ತಕ್ಕಂಥವನಾಗಿರ್ತಾನೆ. ಪರಮಾತ್ಮ ಯಾವಾಗ ಪ್ರದ್ಯುಮ್ನ ರೂಪನಾಗಿರ್ತಾನೆ, ಜಗತ್ತಿಗೆ ಜ್ಞಾನದಾಯಕನಾಗಿರ್ತಾನೆ. ಪರಮಾತ್ಮ ಯಾವಾಗ ಸಂಕರ್ಷಣ ರೂಪದಿಂದ ಇರ್ತಾನೆ, ಜಗತ್ತಿನ ಸೃಷ್ಟಿಗೆ ಬೇಕಾದ ಸಕಲ ವಿಚಾರಗಳನ್ನು ಒಂದು ಕಡೆ ಮಾಡಿ ಅದನ್ನು ಉಪಸಂಹಾರ ಮಾಡಲಿಕ್ಕೂ ಸಮರ್ಥನಾಗಿರ್ತಾನೆ. ವಾಸುದೇವ ರೂಪದಿಂದ ಸ್ಥಾನದಾಯಕನಾಗಿರ್ತಾನೆ, ಆಶ್ರಯದಾತನಾಗಿರ್ತಾನೆ. ನಾರಾಯಣ ರೂಪದಿಂದ ಸಕಲ ವಿಧ ಕ್ರಿಯೆಗಳಿಂದ ನಮಗೆ ಉಪಕಾರ ಮಾಡ್ತಾ ಇರ್ತಾನೆ, ಜಗತ್ತಿನ ಸಕಲ ವ್ಯವಹಾರಗಳನ್ನು ನಡೆಸ್ತಾ ಇರ್ತಾನೆ. ಈ ಪಂಚರೂಪದಲ್ಲಿ ಈ ಚಿಂತನೆಯಲ್ಲಿ ತೆಗೆದುಕೊಳ್ಬೇಕು. 2 ಹೇಳಿದಾಗ 2 ಕ್ರಿಯೆಗಳು, 3 ಹೇಳಿದಾಗ 3 ಕ್ರಿಯೆಗಳು, ವ್ಯಷ್ಟಿ ಸಮಷ್ಟಿಯಲ್ಲಿ ಅನಂತ ಕ್ರಿಯೆಗಳು. 5ನೇ ವ್ಯೂಹದಲ್ಲಿ ಗಾಯತ್ರಿ ತ್ರಿಚಾಶೀತಿ. ಗಾಯತ್ರಿ ಮಂತ್ರಕ್ಕೆ ಬ್ರಾಹ್ಮಣ ಆರಣ್ಯಕ ಮಂತ್ರ ಸೇರಿಸಿ ಏನು ಬೃಹತಿ ಸಹಸ್ರ ಮಂತ್ರಗಳನ್ನು ತಯಾರಿಸಲಾಗಿದೆ. ಅಂತ 240 ಮಂತ್ರಗಳು. ಅದಕ್ಕೆ ಗಾಯತ್ರಿ ತ್ರಿಚಾಶೀತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಗಾಯತ್ರಿ ಮಂತ್ರದ ಜೊತೆಯಲ್ಲಿ ವಿಹರಣ ಕ್ರಮದಿಂದ ಬ್ರಾಹ್ಮಣ ಆರಣ್ಯಕಗಳ ಮಂತ್ರಗಳನ್ನು, ಬ್ರಾಹ್ಮಣ ವಚನಗಳು ಮುಖ್ಯ, ಸೇರಿಸಿ ತಯಾರಿಸಿದ 280 ಮಂತ್ರಗಳ ಪ್ರತಿಪಾದ್ಯನಾಗಿರ್ತಕ್ಕಂತಹ ಅನಿರುದ್ಧ, ರಥಂತರ ಸಾಮದಲ್ಲಿರುವ ಪ್ರದ್ಯುಮ್ನ, ಬೃಹತ್ ಸಾಮದಲ್ಲಿರುವ ಪ್ರದ್ಯುಮ್ನ ಸಂಕರ್ಷಣ, ಭದ್ರ ಅಂತನ್ನುವ ಸಾಮದಲ್ಲಿರುವ ಪ್ರದ್ಯುಮ್ನ ವಾಸುದೇವ, ರಾಜನ ಅಂತಿಕೊಂಡಂತನ್ನುವ ಸಾಮದಲ್ಲಿರುವ ಪ್ರದ್ಯುಮ್ನ ನಾರಾಯಣ. ಗಾಯತ್ರಿ, ರಥಂತರ, ಬೃಹತ್, ಭದ್ರ, ರಾಜನ ಇವೆಲ್ಲ ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂಥ ಕ್ರಮಗಳು.
ಅಲ್ಲಿ ಪರಮಾತ್ಮ ಆ ವಿಶಿಷ್ಟ ರೂಪದಿಂದ ಇರ್ತಾನೆ. ಆ ನಂತರ 6ನೇ ವ್ಯೂಹದಲ್ಲಿ ಪರಮಾತ್ಮ ಗಾಯತ್ರೀಸ್ಥ ಸಂಕರ್ಷಣ ಅನಿರುದ್ಧನಾಗಿ ಇವು ಛಂದಸ್ಸು ಉಷ್ಣಿಕ ಛಂದಸ್ಸಿನಲ್ಲಿರುವ ಸಂಕರ್ಷಣ ಪ್ರದ್ಯುಮ್ನಾಗಿ, ಬೃಹತಿ ಛಂದಸ್ಸಿನಲ್ಲಿರುವ ಸಂಕರ್ಷಣನಾಗಿ, ತ್ರಿಷ್ಟುಪ್ನಲ್ಲಿರುವ ಸಂಕರ್ಷಣ ವಾಸುದೇವಕನಾಗಿ ಪರಮಾತ್ಮ ಉಪಾಸ್ಯನಾಗ್ತಾನೆ. ಇನ್ನೂರ 80 ಮಂತ್ರಗಳು ಗಾಯತ್ರಿ ಛಂದಸ್ಸಿನ ಜೊತೆಗೆ ವಿಹರಣದಿಂದ ತಯಾರಾಗಿರ್ತಕ್ಕಂಥ ಮಂತ್ರಗಳು. ಇವುಗಳಿಗೆ ಗಾಯತ್ರಿ ತ್ರಿಚಾಶೀತಿ ಅಂತ ತಿಳ್ಕೊಂಡು ಕರೀತಾರೆ. ಇನ್ನು 280 ಮಂತ್ರಗಳು ಉಷ್ಣಿಕ್ ಛಂದಸ್ಸಿನ ಜೊತೆಗೆ ವಿಹರಣ ಕ್ರಮದಿಂದ ತಯಾರಿಸಿದ ಮಂತ್ರಗಳು. ಇನ್ನು 240 ಮಂತ್ರಗಳು ಸ್ವತಃ ಬೃಹತಿ ಛಂದಸ್ಸಿನಲ್ಲೇ ಇರತಕ್ಕಂಥ ಮಂತ್ರಗಳು. ಹೀಗಾಗಿ ಬೃಹತಿ ಸಹಸ್ರ ಅಂತಂದ್ರೆ ಏನು? ಗಾಯತ್ರಿ ತ್ರಿಚಾಶೀತಿ, ಉಷ್ಣಿಕ್ ತ್ರಿಚಾಶೀತಿ, ಬೃಹತಿ ತ್ರಿಚಾಶೀತಿ ಅಂತ ತಿಳ್ಕೊಂಡಂತ ಹೇಳಿ ಇಲ್ಲಿ ಪರಮಾತ್ಮನ ಪಂಚವ್ಯೂಹ ರೂಪಗಳ ಬೃಹತಿ ಮತ್ಸ್ಯಾದಿ ದಶರೂಪಗಳ, ಕೇಶವಾದಿ ದಾಮೋದರ ಅಂತ 12 ರೂಪಗಳ, ಸಂಕರ್ಷಣಾದಿ ಕೃಷ್ಣಾಂತರ್ಗತ 12 ರೂಪಗಳ, ಕೇಶವಾದಿ 24 ರೂಪಗಳ, ಅಜಾದಿ 51 ರೂಪಗಳ, ಅಜಿತಾದಿ ಮತ್ತೆ 101 ರೂಪಗಳ, ಪರಾದಿ ವಿಶ್ವಮಿಶ್ವಟ್ಕಾರಾದಿ 1000 ರೂಪಗಳ, ಪರಾದಿ ಬಹುರೂಪಗಳ, ಅಜಿತಾದಿ ಅನಂತ ರೂಪಗಳ ಚಿಂತನೆ ಈ ಬೃಹತಿ ಸಹಸ್ರದಲ್ಲಿದೆ. ಒಂದು ಬೃಹತಿ ಸಹಸ್ರದ ಹೋಮ, ಅದನ್ನು ಮಾಡಿಸುವ ಮುಖ್ಯ ಆಚಾರ್ಯ ಅಂತಿಕೊಂಡಂಥ ವ್ಯಕ್ತಿ ಇರ್ತಾನೆ. ಅವನಿಗೆಲ್ಲ ತಿಳುವಳಿಕೆ ಇರಬೇಕಾಗ್ತದೆ. ಅವನು ಈ ರೀತಿಯಾದಂಥ ಚಿಂತನೆಯನ್ನು ಮಾಡ್ತಾ ಪರಮಾತ್ಮನಿಗೆ ಈ ಸ್ತೋತ್ರವನ್ನು, ಅರ್ಚನೆ ಮಂತ್ರಗಳನ್ನು ಅರ್ಪಿಸಬೇಕಾಗ್ತದೆ. ಹೇಳ್ತಾ ಕೂತ್ಕೊಂಡ್ರೆ ಒಂದು ತಿಂಗಳು ಸಾಲೋದಿಲ್ಲ. ಯಾಕೆಂತಂದರೆ ಕೆಲವು ತಿಂಗಳ ಹಿಂದೆ ಉಡುಪಿಯ ರಾಜಾಂಗಣದಲ್ಲಿ ನನಗೆ ಬೃಹತಿ ಸಹಸ್ರ ಮತ್ತು ಭಗವದ್ಗೀತೆಯ ಮೇಲೆ ತುಲನಾತ್ಮಕ ಪ್ರವಚನ ಮಾಡಲಿಕ್ಕೆ ಹೇಳಿದರು. 5 ದಿನಗಳಲ್ಲಿ ನಾನು ಕೇವಲ ಪ್ರಸ್ತಾವನೆ ಮಾತ್ರ ಮಾಡಿದೆ ಹೊರತು ವಿಶಿಷ್ಟವಾಗಿರ್ತಕ್ಕಂಥ ಪೂರ್ತಿ ಹೇಳಲಿಕ್ಕಾಗಲಿಲ್ಲ. ಅಂಥ ಮಹಾಮಹಿಮೆ ಇರತಕ್ಕಂಥ ಬೃಹತಿ ಸಹಸ್ರ ಹೋಮ ಇವತ್ತು ನಮ್ಮ ವಿದ್ಯಾಪೀಠದಲ್ಲಿದೆ. ಬನ್ನಿ, ಭಾಗವಹಿಸಿ, ಪುಣ್ಯವಂತರಾಗಿ. ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗದೇ ಇದ್ದರೆ ಅಲ್ಲೇ ಕೂತ್ಕೊಂಡು ಪರಮಾತ್ಮನ ಚಿಂತನೆಯನ್ನು ಮಾಡಿ. ಈಗಾಗಲೇ 1 ಗಂಟೆ ಆಯಿತು, ಮುಂದೆ ಸಾಕಷ್ಟು ಕಾರ್ಯಕ್ರಮಗಳಿವೆ. ಆದ್ದರಿಂದಾಗಿ ಬೃಹತಿ ಸಹಸ್ರದ ಸಂಕ್ಷಿಪ್ತ ವಿವರಣೆಯನ್ನು ಇಲ್ಲಿಗೆ ಮುಗಿಸೋಣ. ಒಟ್ಟು ನಾವು ಮನುಷ್ಯರಾಗಿ ಮನುಷ್ಯತ್ವವನ್ನು ಪರಿಪಾಲನೆ ಮಾಡಿಕೊಂಡು ಪಾಪಗಳಿಂದ ಮುಕ್ತರಾಗಬೇಕಾಗಿದ್ದರೆ, ಕೃತಜ್ಞತೆಯಿಂದ ಮುಕ್ತರಾಗಿ ಕೃತಜ್ಞರಾಗಬೇಕಾಗಿದ್ದರೆ ಬೃಹತಿ ಸಹಸ್ರದ ಶ್ರವಣ, ಹೋಮದಲ್ಲಿ ಭಾಗವಹಿಸುವಿಕೆ, ಯಥಾಶಕ್ತಿ ಸೇವೆ ಮಾಡುವಿಕೆ ಇವು ನಮ್ಮ ಕರ್ತವ್ಯವಾಗ್ತದೆ. ಆ ಕರ್ತವ್ಯವನ್ನು ನಾವು ಪೂರೈಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ
ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಶ್ರೀಕೃಷ್ಣಾರ್ಪಣ.